ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಸೊ ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ. ಏನಪ್ಪ ಇದು, ಬರೀ ಮೆಣಸಿಕಾಯಿ ತೋರಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಏನೂ ಇಲ್ಲ ಸ್ನೇಹಿತರೆ, ಬಿಕಾಸ್ ಇವತ್ತು ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ವೀಡಿಯೋ ತೋರಿಸೋಣ ನನ್ನ ಕಡೆಯಿಂದ ಒಂದು ರೆಸಿಪಿ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಮಜ್ಜಿಗೆ ಮೆಣಸಿನ್ಕಾಯಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ಏನು ಅಂತ. ಆಗಿನ ಕಾಲದಲ್ಲೆಲ್ಲ ಈ ಸಂಡಿಗೆ ಹಪ್ಪಳ ಜೊತೆಗೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಕೊಡೋರು. ಅದು ಅಲ್ಲದೆ ಮೊಸರು ಅನ್ನಕ್ಕೆ. ಮತ್ತು ಇವಾಗ ಎಲ್ರಿಗೂ ಗೊತ್ತಿರುತ್ತೆ, ರಾತ್ರಿ ಅನ್ನನ ನೀರಲ್ಲಿ ನೆನೆಸಿಟ್ಟು ಅದಕ್ಕೆ ಬೆಳಗ್ಗೆ ಮೊಸರು ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂತೀವಿ. ಆವಾಗ ಆ ಟೈಮಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಉಪ್ಪಿನಕಾಯಿ ಬದಲು ಈ ಮಜ್ಜಿಗೆ ಮೆಣಸಿನ್ಕಾಯಿ ಸೇಫ್ಟಿ ಪರ್ಪಸ್ಗೆ ಇಟ್ಕೊಂಡ್ರೆ ಮನೇಲಿ ಯಾರಾದರೂ ಬಂದರೆ, ಇಲ್ಲ ನಮಗೆ ಏನಾರು ಎಮರ್ಜೆನ್ಸಿ ಪರ್ಪಸ್ ಮನೇಲಿ ಏನೂ ಇಲ್ಲ, ಬರೀ ಮೊಸರನ್ನ ಇವತ್ತು ಅಂತಂದು ಹೇಳಿದಾಗ ಇದನ್ನು ಮಾಡಿಕೊಂಡು ಟಕ್ ಅಂತ ಮಾಡಿಕೊಂಡು ಹಪ್ಳದ ಜೊತೆ ಮಾಡಿಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು. ನಾನು ಇಲ್ಲಿ ಎಲ್ಲರೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ನಾನು ಇದು ಬಂದು ಮೀಡಿಯಮ್ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಕೆಲವರು ಇದನ್ನು ಸೂಜಿಯಲ್ಲಿ ಜಸ್ಟ್ ಈ ಥರ ಮಾಡಿ ಬಿಡ್ತಾರೆ. ನಾನು ಆ ಥರ ಪ್ರಿಫರ್ ಮಾಡಲ್ಲ. ನಾನು ಬಂದು ಈ ಥರ ಮುಕ್ಕಾಲು ಭಾಗದವರೆಗೂ ಕಟ್ ಮಾಡ್ತೀನಿ ನಾನು, ಓಕೆನಾ. ಬಿಕಾಸ್ ಆ ಥರ ಮಾಡಿದಾಗ ಕೆಲವೊಂದು ಸತಿ ಮೊಸರು ಉಪ್ಪು ಒಳಗಡೆ ಸೇರಿರಲ್ಲ, ಒಂದೊಂದು ಸತಿ ಅದು ಸೂಜಿಯಲ್ಲಿ ಕಟ್ ಆಗಿರಲ್ಲ. ನಾವು ಕಟ್ ಆಗಿದೆ ಅಂತ ಅಂದ್ಕೊತೀವಿ, ಆದರೆ ಆಗಿರಲ್ಲ. ಹಾಗಾಗಿ ನಾನು ಇದೇ ಥರ ಮೆಣಸಿಕಾಯಿನ ಚಾಕು ಸಹಾಯದಿಂದನೇ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಓಕೆನಾ. ನಾನು ಹೇಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಓಕೆನಾ. ನಾನು ಮೀಡಿಯಮ್ ಖಾರ ಇರೋವಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಮ್ಮ ಮನೇಲಿ ಏನಾದರೂ ಮಾರ್ಕೆಟ್ಗೆ ಹೋದಾಗ ಕಮ್ಮಿ ರೇಟ್ ಇದೆ ಅಂತಂದರೆ ನಾವು ತೊಗೊಂಬಂದ್ಬಿಟ್ಟು ನಾವು ಇದನ್ನು ಮಾಡ್ಕೊತೀವಿ. 3/4 kg ಆಗಷ್ಟು ಮೆಣಸಿನ್ಕಾಯಿಗೆ ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ ಸ್ನೇಹಿತರೆ. ಅರ್ಧ ಲೀಟ್ರು ಕಂಪ್ಲೀಟಾಗಿ ಹಾಕ್ಕೊಂಡು ಅದರಲ್ಲಿ ಒಂದು 1/4 ಭಾಗ ನೀರು ಹಾಕ್ಕೊತೀನಿ ಮತ್ತು ಮೊಸರು ಪ್ಯಾಕೆಟ್ಗೆ, ಓಕೆನಾ. ಮೊಸರು ಪ್ಯಾಕೆಟ್ಗೆ ಮತ್ತೆ ಒಂದು 1/4 ಭಾಗದಷ್ಟು ನೀರು ಹಾಕ್ಕೊತಿದ್ದೀನಿ. ಈಗ ಮಾರ್ಕೆಟಲ್ಲೆಲ್ಲ ಇದು ಆ್ಯಕ್ಚುಲಿ ಸೇಲ್ ಮಾಡ್ತಾರೆ ಹಪ್ಪಳ ಸಂಡಿಗೆ ಜೊತೆ, ಬಟ್ ಅದು ತುಂಬ ಉಪ್ಪಿರುತ್ತೆ. ಹಾಗಾಗಿ ನಾನು ತೊಗೊಂಬಂದು ಟ್ರೈ ಮಾಡಿ ಉಪ್ಪು ಅನ್ನೋ ಕಾರಣಕ್ಕೆ ನಾನು ತರದೇ ಬಿಟ್ಟು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅರ್ಧ ಲೀಟ್ರು ಮೊಸರಿಗೆ ಒಂದು 1/4 ಪ್ಯಾಕೆಟ್ ಆಗಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ, ಓಕೆನಾ. ಮೆಣಸಿನ್ಕಾಯಿಗೆ ಕ್ಲೀನಾಗಿ ಮೊಸರು ಮತ್ತು ನೀರು ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಬಂದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಉಪ್ಪು ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ಸ್ನೇಹಿತರೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬಟ್ ಏನು ಅಂದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ, ಓಕೆನಾ. ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಇಡಿ, ಓಕೆನಾ. ಬಟ್ ಏನು ಅಂದರೆ ತುಂಬ ಫೋರ್ಸ್ಫುಲ್ಲಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಈ ಸೌಟಲ್ಲಿ ಮಿಕ್ಸ್ ಮಾಡೋದನ್ನ ಕಮ್ಮಿ ಮಾಡ್ಕೊಳ್ಳಿ. ಕೆಲವೊಂದು ಸತಿ ಹೊಡ್ಕೊಂಬಿಡುತ್ತೆ ಮೆಣಸಿನ್ಕಾಯಿ, ಸುಮ್ಮನೆ ಮತ್ತೆ ವೇಸ್ಟ್ ಆಗೋಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಕೈಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇದು ಫುಲ್ಲು ಮುಳುಗಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಾನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಇದೇ ಥರ ನೀವು ದಿನದಲ್ಲಿ ಒಂದು 3 ಸತಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಜಾಸ್ತಿ ಹೊತ್ತು ಬೇಡ, ಜಾಸ್ತಿ ಟೈಮ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಮೆಣಸಿನ್ಕಾಯಿ ಎಲ್ಲ ಅರ್ಧ ಹೊಡ್ಕೊಂಬಿಡುತ್ತೆ. ಹಾಗಾಗಿ ಈ ಸ್ಪೂನ್ ಸಹಾಯದಿಂದ ಆಗಲಿ ಅಥವಾ ಈ ಅನ್ನದ ಕೈ ಸಹಾಯದಿಂದ ಆಗಲಿ ಮಾಡೋಕ್ಕೆ ಹೋದಾಗ ಕೆಲವೊಂದು ಸತಿ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮೆಣಸಿನ್ಕಾಯಿ. ಹಾಗಾಗಿ ವೇಸ್ಟ್ ಆಗೋಗುತ್ತೆ. ಹಾಗಾಗಿ ನಾನು ನನ್ನ ಕೈನ ಸಹಾಯದಿಂದಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೊಸರು ಅಲ್ಲಲ್ಲಿ ಮೊಸರುಗೆ ಎಲ್ಲ ಅಂಟೋ ಥರ ಮೆಣಸಿನ್ಕಾಯಿನ ಇದು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂದರೆ ದಯವಿಟ್ಟು ಇದನ್ನು ಹಾಗೆ ಒಂದು 2 days ನೆನೆಸಿಡಿ ಸ್ನೇಹಿತರೆ. ಕೆಲವ್ರು ಬಂದು ಮಾರ್ನಿಂಗ್ ಇದನ್ನು ಮಾಡ್ಕೊತಾರೆ. ಸಂಜೆ ಅಷ್ಟರಿಗೂ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಬಿಸಿಲಲ್ಲಿ ಒಣಗಾಕ್ಬಿಡ್ತಾರೆ, ಓಕೆನಾ. 1 ಡೇಯಲ್ಲೂ ಮಾಡ್ಕೊಬೋದು ಇದನ್ನು, ಏನೂ ತೊಂದರೆ ಏನಿಲ್ಲ. ಬಟ್ ಏನು ಅಂದರೆ ಒಂದು 2 days ನೀವು ಎಕ್ಸ್ಟ್ರಾ ನೆನೆಸಿದ್ರೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ಬಿಕಾಸ್ ಮೊಸರು ಆಗಲಿ ಆ ಮೆಣಸಿನ್ಕಾಯಿ ಆಗಲಿ ಚೆನ್ನಾಗಿ ಹೀರ್ಕೊಡುತ್ತೆ ಮೆಣಸಿನ್ಕಾಯಿ. ಹಾಗಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ನೇಹಿತೆ. ಒಂದು ಅವಾಗವಾಗ ದಿನದಲ್ಲಿ ಒಂದು 2 to 3 times ಸ್ವಲ್ಪ ಅವಾಗವಾಗ ಗ್ಯಾಪ್ ಕೊಟ್ಟು ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕೆಳಗಡೆ ಇರೋ ಮೆಣಸಿನ್ಕಾಯಿ ಎಲ್ಲ ಮೇಲ್ಗಡೆ ಬರುತ್ತೆ. ಯಾಕೆ ಬಿಕಾಸ್ ಇಲ್ಲಿ ಮೊಸರು ಮೇಲ್ಗಡೆವರೆಗೂ ಬರಲ್ಲ ನಿಮಗೆ, ಓಕೆನಾ. ಮೊಸರು ಯಾವಾಗಲೂ ಡೌನಲ್ಲೇ ಇರುತ್ತೆ. ಹಾಗಾಗಿ ಅವಾಗವಾಗ ಮಿಕ್ಸ್ ಮಾಡಿಕೊಂಡಾಗ ಮೇಲ್ಗಡೆ ಇರೋ ಮೆಣಸಿನ್ಕಾಯಿ ಕೆಳಗಡೆ ಹೋಗುತ್ತೆ. ಕೆಳಗಡೆ ಇರೋ ಮೆಣಸಿನ್ಕಾಯಿ ಬಂದು ಮೇಲ್ಗಡೆ ಬರುತ್ತೆ, ಓಕೆನಾ. ಹಾಗಾಗಿ ಇದೇ ಥರ ಕಂಟಿನ್ಯೂಸ್ ಆಗಿ ಒಂದು 2 to 3 days, 3 days ಬೇಡ, 2 daysವರೆಗೂ ಸಾಕು ಸ್ನೇಹಿತರೆ, ಓಕೆನಾ. ಇವಾಗ ಕಂಪ್ಲೀಟ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಸೇಮೇನೆ, ಓಕೆನಾ. 2 to 3 daysವರೆಗೂ ನಾನು ಇದನ್ನು ಕಂಪ್ಲೀಟಾಗಿ ನೆನೆಸಿಡ್ತೀನಿ. ಹಾಗಾಗಿ ಮಧ್ಯದಲ್ಲಿ ಆವಾಗವಾಗ ಒಂದು 3 hours ಒಂದ್ಸತಿ ತೆಗೆದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ಎಸ್ ಸ್ನೇಹಿತರೆ, ಒಂದು ದಿನ ಫುಲ್ಲು ಕಂಪ್ಲೀಟಾಗಿ ನೆಂದಿದೆ.
ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಓಕೆನಾ. ನಾನು ಆ್ಯಕ್ಚುಲಿ ನೈಟ್ ಬಂದು ಮತ್ತೆ ಒಂದ್ಸತಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸೊ ಈಗ 1 ಡೇ ಫುಲ್ಲು ಕಂಪ್ಲೀಟಾಗಿ ನೆಂದಿದೆ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು. ಸೊ ಮೆಣಸಿನ್ಕಾಯಿ ಕಲರು ಮುಂಚೆ ತುಂಬಾ ಗ್ರೀನಿಶ್ ಆಗಿತ್ತು. ಸೊ ಇವಾಗ ಮೊಸರಲ್ಲಿ ಒಂದಿನ ಫುಲ್ಲು ಕಂಪ್ಲೀಟಾಗಿ ನೆಂದ ಮೇಲೆ ಸ್ವಲ್ಪ ಮೀಡಿಯಮ್ ಕಲರಿಗೆ ಬಂದಿದೆ. ಓಕೆನಾ. ಸೊ ನಾನು ಮತ್ತೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟಲ್ಲಿ ಮುಚ್ಚಿ ಇಡ್ತಾಯಿದ್ದೀನಿ. ಸೊ ಇವತ್ತೊಂದಿನ ಮತ್ತೆ ನಾನು ಫುಲ್ಲು ಕಂಪ್ಲೀಟಾಗಿ ಮೊಸರಲ್ಲಿ ನೆನೆ ಹಾಕ್ತೀನಿ. ಓಕೆನಾ. ಸೊ ಮತ್ತೆ ಮಧ್ಯಾಹ್ನ ಒಂದ್ಸತಿ ಸಂಜೆ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇದು ಬಂದು 2 ಡೇಸ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು ಮೊಸರು ಹೇಗೆ ಎಲ್ಲದಕ್ಕೂ ಕ್ಲೀನಾಗಿ ಬ್ಲೆಂಡ್ ಆಗಿದೆ ಅಂತ. ಸೊ ಮೆಣಸಿನ್ಕಾಯಿನೂ ನೋಡ್ತಾ ಇರ್ಬೋದು ನೀವು, ತುಂಬ ಕಲರ್ ಚೇಂಜ್ ಆಗಿದೆ. ಸೊ ಮೆಣಸಿನ್ಕಾಯಿ ತುಂಬ ಸಾಫ್ಟಾಗಿ ಬಂದಿದೆ. ಓಕೆನಾ. ಸೊ ಈಗ ಏನು ಮಾಡೋದು ಅಂತಂದರೆ, ಸೊ ಇದನ್ನು ಬಿಸಿಲಲ್ಲಿ ಕ್ಲೀನಾಗಿ ಒಂದು 2 ಡೇಸ್ವರೆಗೂ ನೆನೆ ಹಾಕ್ಬಿಡಿ ಸ್ನೇಹಿತರೆ. ಒಣಗಿಸಿ. ಓಕೆನಾ. ಸೊ ನೀವು ಹಪ್ಪಳ ಸಂಡಿಗೆ ಎಲ್ಲ ಬಿಸಿಲಲ್ಲಿ ಒಣಗಿಸ್ತಿರಲ್ಲ, ಸೇಮ್ ಅದೇ ರೀತಿಯೇ. ಸೊ ಇದನ್ನು ಬಿಸಿಲಲ್ಲಿ ಒಣಗಿಸಿ. ಇದು ಆ್ಯಕ್ಚುಲಿ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಈಗ ನಮ್ಮ ಪಕ್ಕದ ಮನೆಯವ್ರಿಗೇ ಗೊತ್ತಿರಲಿಲ್ಲ ಇದು. ಆ್ಯಕ್ಚುಲಿ ನಾನು ಏನಕ್ಕ ಮಾಡ್ತಾಯಿದ್ದೀರಾ ಅಂತಂದು ಹೇಳಿದ್ರು. ಆಮೇಲೆ ಇಲ್ಲಮ್ಮ ಈ ಥರ ಅಂದಾಗ ನಂಗೆ ಗೊತ್ತಿಲ್ಲ ಅಕ್ಕ ಅಂತಂದು ಹೇಳಿದ್ರು. ಒಂದು 2 ಅವರ್ಸ್ ಟೈಮ್ ಆಗುತ್ತೆ ಸ್ನೇಹಿತರೆ. ಸೊ ಮುಂಚೆ ನನ್ನ ಅಮ್ಮನ ಮನೇಲಿ ತುಂಬ ಮಾಡೋರು ಇದನ್ನು, ಮಜ್ಜಿಗೆ ಮೆಣಸಿನ್ಕಾಯಿನ. ಬಟ್ ನಾನು ಇಲ್ಲಿ ಪ್ಯಾಕೆಟಲ್ಲಿ ತರೋಣ ಅಂತ ಅಂದ್ಬಿಟ್ಟು ಒಂದಿನ ತಿನ್ನಬೇಕು ಅನಿಸ್ಬಿಟ್ಟು ಮಾರ್ಕೆಟಿಂದ ಸೇಲಲ್ಲಿ ಇಟ್ಟಿದ್ರು ಅಂತ ತೊಗೊಂಬಂದೆ. ನೋಡಿದೆ ಫುಲ್ಲು ಉಪ್ಪಿತ್ತು ಸ್ನೇಹಿತರೆ. ಆಮೇಲೆ ಕೆಟ್ಟೋಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಅದಕ್ಕೆ ಪೌಡ್ರ್ ಹಾಕಿ ಏನೋ ಇಟ್ಟಿದ್ರು ಅನಿಸುತ್ತೆ. ಕೈ ಮುಟ್ಟಿದ್ರೆ ಸಾಕು ಬರೀ ಪೌಡ್ರ್ ಇತ್ತು. ಸೊ ಹಾಗಾಗಿ ಬೇಡವೇ ಬೇಡ, ಮನೇಲೇ ಮಾಡ್ಕೊಳ್ಳೋಣ, ಗೊತ್ತಿರುತ್ತೆ ತಾನೆ ಅಂತಂತ ಅಂದ್ಬಿಟ್ಟು ಸೊ ನಾನಂತೂ ಮನೇಲೇ ಟ್ರೈ ಮಾಡಿದೆ. ಸೊ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು ನೀವು, ಇದೇ ರೀತಿ ಕ್ಲೀನಾಗಿ ಒಂದು ಸೌಟ್ ಸಹಾಯದ ಅಥವಾ ಬಜ್ಜಿ ಎಲ್ಲ ತೊಗೊತೀವಲ್ಲ, ಎಣ್ಣೆಲಿ ಕರಿಬೇಕಾದಾಗ ಯೂಸ್ ಮಾಡೋವಂಥ ಒಂದು ಇದು ಸಹಾಯದಿಂದ ಸೊ ಕ್ಲೀನಾಗಿ ಮೆಣಸಿನ್ಕಾಯಿನೆಲ್ಲ ಎತ್ಕೊಂಡು ಕ್ಲೀನಾಗಿ ಒಂದು ಬಟ್ಟೆ ಮೇಲೆ ಕ್ಲೀನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಕಂಪ್ಲೀಟಾಗಿ 2 ಡೇಸ್ ಚೆನ್ನಾಗಿ ಬಿಸಿಲು ಇರಬೇಕು ಸ್ನೇಹಿತರೆ. ಓಕೆನಾ. ಸೊ ಅಕಸ್ಮಾತ್ ಕ್ಲೀನಾಗಿ ಬಂದಿಲ್ಲ ಅಂತಂದರೆ ಒಂದು 3 ಡೇಸ್ ಒಂದು ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಸೊ ಚೆನ್ನಾಗಿ ಬಿಸಿಲಿದ್ರೆ ಒಂದು 2 ಡೇಸ್ ಇದು ಒಣಗಿಸಿದ್ರೆ ಸಾಕು ನೀವು. ಓಕೆನಾ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲನೂ ತೊಗೊಂಡಿದ್ದೀನಿ. ಬಟ್ ಇದು ಮೊಸರನ್ನ ಮತ್ತೆ ಯೂಸ್ ಮಾಡಲ್ಲ ಸ್ನೇಹಿತರೆ. ಮೊಸರು ಚೆಲ್ಬಿಡಿ, ಅದು ವೇಸ್ಟೇ. ಅದೇ ಮೊಸರು ಸ್ವಲ್ಪ ಈ ರೀತಿ ವೇಸ್ಟ್ ಆಗುತ್ತೆ. ಬಟ್ ಆದರೆ ಮೆಣಸಿನ್ಕಾಯಿ ನಿಮಗೆ ಸಿಗುತ್ತಲ್ವಾ, ಸೊ ಅದಕ್ಕೆ ಟ್ಯಾಲಿ ಮಾಡಿಕೊಂಡ್ರೆ ಪರವಾಗಿಲ್ಲ. ಸೊ ನೋಡ್ತಾ ಇರ್ಬೋದು. ಸೊ ಕ್ಲೀನಾಗಿ ಇದ್ರ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಮೊಸರು ಒಬ್ಬೊಬ್ಬರು ಏನು ಮಾಡ್ತೀರಾ, ಸೊ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದ್ರ ಮೇಲೇ ಮೊಸರು ಹಾಕ್ತೀರಾ. ಸೊ ಅದೇನು ನೆಸೆಸಿಟಿ ಇಲ್ಲ. ಸೊ ನಾನಂತೂ ಹೀಗೆ ಮಾಡೋದು. ಓಕೆನಾ. ಸೊ ನೋಡ್ತಾ ಇರ್ಬೋದು. ಸೊ ಒಂದು ದಿನ ಇದು ಕಂಪ್ಲೀಟಾಗಿ ಬಿಸಿಲಲ್ಲಿ ಒಣಗಿದೆ ಸ್ನೇಹಿತರೆ. ಓಕೆನಾ. ಸೊ 1 ಡೇ ಫುಲ್ಲು ಕಂಪ್ಲೀಟಾಗಿ ಒಣಗಿಸಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಒಣಗಬೇಕು ಇದು. ಸೊ ಮೆಣಸಿನ್ಕಾಯಿ ಕಲರ್ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ. ಸೊ ಇದೇ ರೀತಿಯೇ ಬರೋದು. ಓಕೆನಾ. ಸೊ ಸ್ವಲ್ಪ ಮುಕ್ಕಾಲು ಭಾಗ ಬಿಸಿಲಲ್ಲಿ ಒಣಗಿದೆ. ಸೊ ಇದು ಫಸ್ಟ್ ಡೇ ಆ್ಯಕ್ಚುಲಿ. ಸೊ ನೆಕ್ಸ್ಟು ನೋಡ್ತಾ ಇರ್ಬೋದು ಈ ಮಟ್ಟಕ್ಕೆ ಒಣಗಿದೆ. ಸೊ ಸ್ನೇಹಿತರೆ. ಸೊ ಇದು ಬಂದು ಸೆಕೆಂಡ್ ಡೇ. ಓಕೆನಾ. ಸೊ ಸೆಕೆಂಡ್ ಡೇ ನೋಡ್ತಾ ಇರ್ಬೋದು ಚೆನ್ನಾಗಿ ಬಿಸಿಲಿತ್ತು ಸ್ನೇಹಿತರೆ. ಸೊ ಹಾಗಾಗಿ ಒಂದು 2 ಡೇಸೇ ಸಾಕಾಯಿತು ನನಗೆ. ಸೊ ಇದು ಗರಂ ಅದ, ನೀವು ಕೈಯಲ್ಲಿ ಎತ್ತಿ ಈ ಥರ ಮಾಡಿದಾಗೇ ನಿಮಗೆ ಅದು ಗೊತ್ತಾಗೋಗುತ್ತೆ, ಕೈಗೆ ಒಂಚೂರು ಅಂಟಲ್ಲ, ಮತ್ತು ಒಂಥರ ಕ್ರಿಸ್ಪಿನೆಸ್ದು ಸೌಂಡ್ ಕೇಳುತ್ತೆ ನಿಮಗೆ. ಓಕೆನಾ. ಸೊ ನಾನು ಇದನ್ನು ನೆಕ್ಸ್ಟು ಒಂದು ಕವರಲ್ಲಿ ಕ್ಲೀನಾಗಿ ಸ್ಟೋರ್ ಮಾಡ್ಕೊತೀನಿ. ಗಾಳಿಗಿಟ್ಟರೆ ಬೇಗ ಮೆತ್ತಗಾಗೋಗುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಒಂದು 8 ಟೈನ್ ಒಂದು ಬಟ್ಟೆಯಲ್ಲಿ ಸುತ್ತಿಡಿ. ನೀವು ಈ ಥರ ಕವರಲ್ಲಿ ಕೂಡ ನೀವು ಇದನ್ನು ಇಟ್ಕೊಬೋದು. ಓಕೆನಾ. ಸೊ ನೋಡ್ತಾ ಇರ್ಬೋದು. ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಮೆಣಸಿನ್ಕಾಯಿನ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಮೆಣಸಿನ್ಕಾಯಿನ. ಸೊ ಕೆಲವೊಬ್ಬರು ಒಂದು 2 ಸ್ಪೂನ್ಸ್ ಎಣ್ಣೆ ಹಾಕ್ಬಿಟ್ಟು ಅದರಲ್ಲೇ ಫ್ರೈ ಮಾಡ್ತೀರಾ. ಸೊ ಅದಕ್ಕಿಂತ ಈ ಥರ ಹಪ್ಪಳ ಏನಾರು ಮಾಡಬೇಕಾದಾಗ ಸೊ ಅದ್ರ ಜೊತೆಗೆ ಇದನ್ನು ಹಾಕ್ಬಿಟ್ರೆ ಸೊ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕಂಪ್ಲೀಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ನೀವು ಅಂಗಡಿಯಲ್ಲಿ ಅದು ಆ್ಯಕ್ಚುಲಿ 70 ರೂಪೀಸ್ ಏನೋ ಪ್ಯಾಕೆಟು. ಸೊ ಅದನ್ನು ತಂದು ಮಾಡೋದಕ್ಕಿಂತ ಸೊ ಮನೇಲಿ ಒಂದು 30 ರೂಪಾಯಿ kg ಮೆಣಸಿನ್ಕಾಯಿ ಇದ್ದಾಗ ತಂದು ಮಾಡ್ಕೊಂಬಿಟ್ರೆ ನೀವು ಒಂದು ತಿಂಗಳವರೆಗೂ ನೀವು ಇದನ್ನು ತೊಗೊಂಡು ಕ್ಲೀನಾಗಿ ಸೇಫ್ಟಾಗಿ ಇಟ್ಕೊಬೋದು. ಸೊ ಇದು ಮೊಸರನ್ನಕ್ಕೆ ಮಜ್ಜಿಗೆ ಅನ್ನಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ. ಸೊ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ, ಒಂದ್ಸತಿ ದಯವಿಟ್ಟು ಟ್ರೈ ಮಾಡಿ. ಓಕೆನಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಂದು ಹೇಳ್ತಾ, ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ಮಜ್ಜಿಗೆ ಮೆಣಸಿನ್ಕಾಯಿ. ಹೌದು. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸಿದ್ದೀನಿ. ಯಾರಿಗಾರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಬಾಯ್.